ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯರಾಮೇಗೌಡ ಅಂತ. ಇವತ್ತು ತಮ್ಮ ಮುಂದೆ ತಿಳಿಸ್ತಾ ಇರುವಂಥ ವಿಚಾರ ಯಾವುದಪ್ಪ ಅಂತಂದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದರೆ ಏನು ಅಂತ ಹೇಳೋದಾದರೆ, ಭಾರತದ ಸಂವಿಧಾನದ ಮೂಲಭೂತ ಹಕ್ಕಿನ ಅನುಸಾರವಾಗಿ ಸಾರ್ವಜನಿಕರ ಹಿತವನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿರುವಂಥ ಒಂದು ಹಕ್ಕು ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಪ್ರಾಮುಖ್ಯತೆ ಏನು ಅಂತ ನಾವು ಹೇಳೋದಾದ್ರೆ, ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ಆಸ್ತಿ ಪಾಸ್ತಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಈ ಅರ್ಜಿಯನ್ನು ನಾವು ನ್ಯಾಯಾಲಯದಲ್ಲಿ ಸಲ್ಲಿಸ್ಕೋಬಹುದಾಗಿದೆ. ನಾವು ಯಾವ್ಯಾವ ನ್ಯಾಯಾಲಯದಲ್ಲಿ ಈ ಅರ್ಜಿನ ಸಲ್ಲಿಸಬಹುದು? ಮೊದಲನೇದಾಗಿ ನಾವು ಸಂವಿಧಾನದ ಆರ್ಟಿಕಲ್ 32ನೇ ವಿಧಿಯ ಪ್ರಕಾರ ನಾವು ಸುಪ್ರೀಂ ಕೋರ್ಟ್ನಲ್ಲಿ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿಯಾಗಿ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಬರುವಂಥ ಹೈಕೋರ್ಟ್ಗಳಲ್ಲಿ ಸಂವಿಧಾನದ ಅನುಚ್ಛೇದ 226 ಅಡಿಯಲ್ಲಿ ನಾವು ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಬರಲಿಕ್ಕೆ ಜನರಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ ಯಾರು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ನ್ಯಾಯಮೂರ್ತಿಗಳಾದ PN ಭಗವತಿಯವರು ಮೊದಲನೇದಾಗಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅನ್ನುವಂಥದ್ದನ್ನ ಜಾರಿಗೆ ತಂದರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯು 1970ರಲ್ಲಿ ಸಾರ್ವಜನಿಕ ಸ್ವರೂಪವನ್ನು ಪಡೆಯಲು ಇಬ್ಬರು ಮುಖ್ಯ ನ್ಯಾಯಮೂರ್ತಿಗಳು ಕಾರಣಕರ್ತರಾಗ್ತಾರೆ. ಅದರಲ್ಲಿ ಮೊದಲನೆಯವರಾಗಿ ಬರುವಂಥ ನ್ಯಾಯಮೂರ್ತಿಗಳು ಅಂದರೆ VR ಕೃಷ್ಣಯ್ಯರವರು ಮತ್ತು ಭಗವತಿಯವರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಏನು, ಈ ಇಬ್ಬರು ನ್ಯಾಯಮೂರ್ತಿಗಳು ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಈ ದೇಶದಲ್ಲಿ ವಾಸ ಮಾಡುವಂಥ ನಾಗರಿಕ ಸಮುದಾಯಕ್ಕೆ ಅಥವಾ ಗುಂಪಿನಲ್ಲಿರುವ ಹಲವಾರು ವ್ಯಕ್ತಿಗಳಿಗೆ ತೊಂದರೆಯಾದಂಥ ಸಂದರ್ಭದಲ್ಲಿ ಏನು ನಿಮ್ಮ ಸಮಸ್ಯೆಯನ್ನ ಅಂಚೆಯ ಮೂಲಕ ಪತ್ರವನ್ನು ಬರೆದು ಕಳಿಸಿದ್ರು ಕೂಡ ನಾವು ಅದನ್ನು ಸಾರ್ವಜನಿಕ ಹಿತಾಸಕ್ತಿಯಾಗಿ ಅದನ್ನು ಪರಿಗಣಿಸ್ತೀವಿ ಅಂತ ಇಬ್ಬರು ನ್ಯಾಯಮೂರ್ತಿಗಳು ಕೂಡ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅನುಚ್ಛೇದ 32 ಅಡಿಯಲ್ಲಿ ನಾವು ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಆಯಾ ಹೈಕೋರ್ಟ್ಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಅನುಚ್ಛೇದ 226 ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ನಾವು ನ್ಯಾಯವನ್ನು ಪಡಿಬಹುದಾಗಿದೆ. ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಯಾರ್ಯಾರು ಸಲ್ಲಿಸ್ಬೋದು? ಈ ದೇಶದಲ್ಲಿ ವಾಸಿಸುವಂಥ ನಾಗರಿಕರು, ಸಾಮಾಜಿಕ ಹೋರಾಟಗಾರರು, ವಕೀಲರು, ಯಾವುದೇ ವ್ಯಕ್ತಿಗಳು, ಸಮಾಜದ ಕಾಳಜಿನ ಹೊಂದಿರುವಂಥ ವ್ಯಕ್ತಿಗಳು, ಮೂಲಭೂತ ಹಕ್ಕುಗಳಿಗೆ ತೊಂದರೆಯಾದ ಸಂದರ್ಭದಲ್ಲಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಸಾರ್ವಜನಿಕ ಅರ್ಜಿಯಲ್ಲಿ ನಾಗರಿಕ ಹಕ್ಕುಗಳು ಉಲ್ಲಂಘನೆಯಾದರೆ, ನಾಗರಿಕ ಹಕ್ಕುಗಳಿಗೆ ಚ್ಯುತಿ ಬಂದರೆ, ಸಂವಿಧಾನದ ಹಕ್ಕುಗಳು ಮೊಟಕಾದಂಥ ಸಂದರ್ಭದಲ್ಲಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ನಾವು ಸಲ್ಲಿಸಬಹುದಾಗಿದೆ. ಏನು, ಪ್ರಮುಖವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ತನಗೆ ತೊಂದರೆಯಾಗಿದೆ, ಇದರಿಂದ ಸಾರ್ವಜನಿಕವಾಗಿ ಸಮುದಾಯಕ್ಕೆ ಅನಾನುಕೂಲ ಉಂಟಾಗ್ತಾ ಇದೆ, ಇಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವುಗಳನ್ನ ಕಬಳಿಸ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ನಾವು ನ್ಯಾಯಾಲಯಗಳಲ್ಲಿ ಸಲ್ಲಿಸಬಹುದಾಗಿದೆ. ಇಲ್ಲಿ ವೈಯಕ್ತಿಕ ಹಿತಾಸಕ್ತಿಗಿಂತ ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತ ನಾವು ತಿಳ್ಕೊಳ್ಬೋದು. ಮತ್ತು ನಾವು ನ್ಯಾಯಾಲಯದಲ್ಲಿ PIL ಅನ್ನು ಸಲ್ಲಿಸೋಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಏನು ಸಲ್ಲಿಸಿರುವಂಥ ಅರ್ಜಿಯಲ್ಲಿ ವೈಯಕ್ತಿಕ ಹಿತಾಸಕ್ತಿ ಅಡಗಿದೆಯಾ, ಇದರಲ್ಲಿ ಏನಾದರೂ ಒಳ್ಳೆ ಉದ್ದೇಶ ಇದೆಯಾ, ಇಲ್ಲ ದುರುದ್ದೇಶ ಇದೆಯಾ, ಮತ್ತೆ ಇವರು ಸಲ್ಲಿಸಿರುವಂಥ ಅರ್ಜಿಯಿಂದ ಸಮಾಜಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಇದರಿಂದ ಏನಾದರೂ ವೈಯಕ್ತಿಕವಾಗಿ ಅವ್ರಿಗೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ಏನಾದರೂ ಅರ್ಜಿ ಸಲ್ಲಿಸಿದಿರಾ, ಎಲ್ಲ ವಿಚಾರಗಳನ್ನ ಪರಿಗಣಿಸಿ ನ್ಯಾಯಮೂರ್ತಿಗಳು ಇದು ಸಾರ್ವಜನಿಕರಿಗೆ ಒಳ್ಳೆಯದಾಗತ್ತೆ, ಸಾರ್ವಜನಿಕರ ಹಿತವನ್ನು ಬಯಸುವಂಥ ಅರ್ಜಿಯಾಗಿದೆ ಅಂತ ಅವ್ರ ಮನಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಅವರು ನೇರವಾಗಿ ಏನು ನಾವು ಸಮಸ್ಯೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿರ್ತೀವಿ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್ನ ಕಳಿಸ್ಕೊಡುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾರಿರ್ತಾರೆ ಅವರು ಕೂಡ ನೋಟಿಸನ್ನು ಕಳಿಸೋದ್ರ ಮೂಲಕ ಈ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ನ್ಯಾಯಾಲಯಗಳು ಕೈಗೆತ್ತಿಕೊಳ್ತವೆ. ಉದಾಹರಣೆಗೆ ನಾವು ಹೇಳೋದಾದರೆ, ಯಾವ ವಿಚಾರವಾಗಿ ನಾವು
PL ಸಲ್ಲಿಸ್ಬೋದು ಅಂತ ಹೇಳಿದ್ರೆ ಉದಾಹರಣೆ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಯಾವುದೇ ಒಂದು ಗ್ರಾಮದ ಪಕ್ಕದಲ್ಲಿ ಒಂದು ಕಾರ್ಖಾನೆ ಇರ್ತದೆ. ಕಾರ್ಖಾನೆಯಿಂದ ಹೊರಹೋಗುವಂಥ ಕಲುಷಿತ ನೀರಿನಿಂದ ಅಲ್ಲಿ ಸುತ್ತಮುತ್ತಲಿರುವಂಥ ಜಾನುವಾರುಗಳು ಹರಿದು ಹೋಗುವಂಥ ನೀರನ್ನು ಕುಡಿದು ಪ್ರಾಣಕ್ಕೆ ಅಪಾಯವನ್ನು ಉಂಟು ಮಾಡ್ಕೊಳ್ತಾ ಇರ್ಬೋದು. ಪ್ರಾಣಿ ಪಕ್ಷಿಗಳು ಸಾಯ್ತಾ ಇರ್ಬೋದು. ಮನುಸಂಕುಲದ ಮೇಲೆ ತೊಂದರೆನ ಬೀರ್ತಾ ಇದ್ದು ಆರೋಗ್ಯ ಹದಗೆಡ್ತಾ ಇರ್ಬೋದು. ಮತ್ತು ಜಲಚರಗಳು ವಿನಾಶದ ಅಂಚಿಗೆ ತಲುಪ್ತಿರೋಂಥ ಸಂದರ್ಭದಲ್ಲಿ ಅದನ್ನು ಮನಗಂಡಂಥ ವ್ಯಕ್ತಿ ಯಾರಾದ್ರೂ ಇದು ಸಾರ್ವಜನಿಕವಾಗಿ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮತ್ತು ಎರಡನೇ ಉದಾಹರಣೆ ನೋಡೋದಾದರೆ, ಇವತ್ತು ಹಲವಾರು ಅಕ್ರಮ ಗಣಿಗಾರಿಕೆಗಳು ನಡೀತಾ ಇರ್ತದೆ. ಸರ್ಕಾರಿ ಜಾಗಗಳಲ್ಲಿ ಅವರು ಅಕ್ರಮ ಗಣಿಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ಅಕ್ರಮವಾಗಿ ವಶಪಡಿಸ್ಕೊಂಡಿರ್ತಾರೆ. ಮತ್ತು ಈ ಕಲ್ಲು ಗಣಿಯಲ್ಲಿ ಸ್ಫೋಟಕ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದ ಅಲ್ಲಿರುವಂಥ ಜನಗಳು ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇರ್ತದೆ. ಧೂಳಿನಿಂದನೂ ಕೂಡ ಆರೋಗ್ಯ ಹದಗೆಡ್ತಾ ಇರ್ತದೆ. ಇದೆಲ್ಲ ವಿಚಾರಗಳನ್ನ ಕೂಡ ತಗೊಂಡು ನಾವು PL ಸಲ್ಲಿಸಬಹುದಾಗಿದೆ. ಮತ್ತು ಕೆಲವೊಂದು ಕಾರ್ಖಾನೆಗಳಲ್ಲಿ ಮತ್ತು ಕಂಪ್ನಿಗಳಲ್ಲಿ ಬಾಲ ಕಾರ್ಮಿಕರನ್ನು ಕೆಲಸಕ್ಕೆ ತಗೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಯಾವುದೋ ವ್ಯಕ್ತಿ, ಸಮಾಜ ಹಿತವನ್ನು ಹೊಂದಿರುವಂಥ ವ್ಯಕ್ತಿ ಅಲ್ಲಿನ ಮುಖ್ಯಸ್ಥರು ಹೋಗಿ ಹಲವಾರು ಬಾರಿ ಬಾಲ ಕಾರ್ಮಿಕರನ್ನು ನಿಮ್ಮ ಕಾರ್ಖಾನೆಯಲ್ಲಿ ದುಡಿಸ್ಕೊಳ್ಬೇಡಿ, ಅವ್ರ ಭವಿಷ್ಯಕ್ಕೆ ತೊಂದರೆ ಆಗ್ತಂತ ಹೇಳುವಂಥ ಸಂದರ್ಭದಲ್ಲೂ ಕೂಡ ಅವರು ಬಾಲ ಕಾರ್ಮಿಕರನ್ನು ಕೆಲಸದಿಂದ ಹೊರಗಡೆ ಕಳಿಸಿ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲಿಕ್ಕೆ ಸಹಕಾರವನ್ನು ಮಾಡದಿರುವಂಥ ಸಂದರ್ಭದಲ್ಲಿ ಬಾಲ ಕಾರ್ಮಿಕರನ್ನು ಕೆಲಸಕ್ಕೆ ದುಡಿಸ್ಕೊಂಡು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಕಾರ್ಖಾನೆಯ ಮಾಲೀಕರು ಅಂತ ಮನಗಂಡದ ಸಂದರ್ಭದಲ್ಲಿ ನಾವು PL ಸಲ್ಲಿಸಬಹುದಾಗಿದೆ. ಮತ್ತು ಇನ್ನೊಂದು ಉದಾಹರಣೆ ಹೇಳೋದಾದರೆ, ಕಾರ್ಖಾನೆಗಳಲ್ಲಿ ಮಹಿಳೆಯರನ್ನ ದುಡಿಮೆಗೆ ಕೆಲಸಕ್ಕೆ ತಗೊಂಡು ಕಾರ್ಮಿಕರಾಗಿ ಕೆಲಸನ ನಿರ್ವಹಿಸಲಿಕ್ಕೆ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಮಹಿಳೆಯರ ಸುರಕ್ಷತೆಗೆ ಸಂಬಂಧಿಸಿದಂತೆ ಮುಂಜಾಗ್ರತಾ ಕ್ರಮಗಳನ್ನ, ಅಂದರೆ ಅವರನ್ನ ಸಂರಕ್ಷಣೆ ಮಾಡುವಂಥ ಕೆಲವೊಂದು ನೀತಿ ನಿಯಮಗಳನ್ನು ಕಾರ್ಖಾನೆಗಳು ಅಳವಡಿಸ್ಕೊಳ್ದಿರುವಂಥ ಸಂದರ್ಭದಲ್ಲೂ ಕೂಡ ನಾವು PL ಸಲ್ಲಿಸಬಹುದಾಗಿದೆ. ಈ ರೀತಿಯಾಗಿ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ತೊಂದರೆ ಆಗ್ತಿರುವಂಥ ಸಂದರ್ಭದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಯಾವ್ಯಾವ ರೀತಿ ಸಲ್ಲಿಸಬಹುದು ಅಂತ ಹೇಳಿದ್ರೆ, ತೊಂದರೆ ಆಗ್ತಿರುವಂಥ ವಿಚಾರವನ್ನು ಪತ್ರದ ಮೂಲಕನೂ ಕೂಡ ನಾವು ಬರೆದು ಕಳಿಸಿ ನ್ಯಾಯಾಲಯಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಎರಡನೇ ವಿಧ ಅಂತ ಹೇಳೋದಾದ್ರೆ, ನಾವು ತೊಂದರೆ ಆಗ್ತಿರುವಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ವ್ಯಕ್ತಿನೇ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿನ ಸಲ್ಲಿಸ್ಬೋದು. ಇಲ್ಲ, ಅವರ ಪರವಾಗಿ ಒಬ್ಬ ನುರಿತ ವಕೀಲರನ್ನು ನೇಮಕ ಮಾಡಿಕೊಂಡು ಕೂಡ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಮೂರನೇದಾಗಿ ನಾವು ಹೇಳೋದಾದರೆ, ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಿಸಿದಂತೆ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ. ಮುಖ್ಯ ನ್ಯಾಯಮೂರ್ತಿಗಳು ಸಮಾಜದಲ್ಲಿ ನಡೀತಾ ಇರುವಂಥ ಹಲವಾರು ಅಹಿತಕರ ಘಟನೆಗಳ ಬಗ್ಗೆ ಪೇಪರ್ನಲ್ಲಿ ಬಂದಿರುವಂಥ, ಅಂದರೆ ನ್ಯೂಸ್ ಪೇಪರ್ನಲ್ಲಿ ಬಂದಿರುವಂಥ ಮಾಹಿತಿಯಿಂದ ಇರ್ಬೋದು, ಇಲ್ಲ TV ಚಾನಲ್ ಮೂಲಕ ಇಲ್ಲಿ ಬಂದಿರುವಂಥ ಮಾಹಿತಿಗಳನ್ನು ತೆಗೆದುಕೊಂಡು ಇದರಿಂದ ಸಮಾಜಕ್ಕೆ ತೊಂದರೆ ಆಗ್ತಿದ್ದ ಸಂದರ್ಭದಲ್ಲೂ ಕೂಡ ಅವರನ್ನೇ ನ್ಯಾಯಮೂರ್ತಿಗಳೇ ಸುಮೋಟೋ ಕೇಸನ್ನು ದಾಖಲಿಸೋದ್ರ ಮೂಲಕ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಮುನ್ನಡೆಸ್ಬೋದಾಗಿದೆ. ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದ್ವಿ, ತಿಳ್ಕೊಂಡ್ವಿ. ಕೆಲವೊಂದು ಬಾರಿ ಈ ಸಮಾಜದಲ್ಲಿ ಕೆಲವೊಂದು ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಒಳಿತಿಗಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೆಸರಿನಲ್ಲಿ ನ್ಯಾಯಾಲಯಕ್ಕೆ ದಾವೆ ಹೂಡಿದಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಒಂದು ವೇಳೆ ಇವರು ಹಾಕಿರುವಂಥ ಅರ್ಜಿಯಿಂದ ವೈಯಕ್ತಿಕ ಹಿತ ಸಾಧನೆಗೋಸ್ಕರ ಈ ಅರ್ಜಿಯನ್ನು ಸಲ್ಲಿಸಿದಂಥ ಗೊತ್ತಾದ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ದಂಡವನ್ನು ವಿಧಿಸಬಹುದಾಗಿದೆ. ಒಂದು ವೇಳೆ ಕಾನೂನಾತ್ಮಕವಾಗಿ ಅವರಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡ್ಬೋದು, ಆ ಶಿಕ್ಷೆಯನ್ನು, ಕಠಿಣ ಶಿಕ್ಷೆಯನ್ನು ಕೂಡ ನ್ಯಾಯಾಲಯ ವಿಧಿಸ್ತದೆ. ದಯಮಾಡಿ ಸಮಾಜದಲ್ಲಿರುವಂಥ ವ್ಯಕ್ತಿಗಳು ದೇಶವನ್ನು ಮುನ್ನಡೆಸಬೇಕು, ದೇಶ ಸಮೃದ್ಧಿಯಾಗಿರಬೇಕು, ಸಾರ್ವಜನಿಕ ಸಂಪನ್ಮೂಲಗಳು ಇಲ್ಲೇ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮ ಸುತ್ತಮುತ್ತ ನಡೆಯುವಂಥ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೇನಾದರೂ ಇತ್ತು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ತೊಂದರೆ ಆಗ್ತಿದೆ ತಮಗೇನಾದರೂ ಅರಿವು ಬಂದಂಥ ಸಂದರ್ಭದಲ್ಲಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಸಲ್ಲಿಸಿ
ಸಾರ್ವಜನಿಕರಿಗೆ ನ್ಯಾಯವನ್ನು ಒದಗಿಸಿಕೊಡಲಿಕ್ಕೆ ಇದೊಂದು ಪ್ರಬಲವಾದ ಅಸ್ತ್ರ ಅಂತ ನಾವು ತಿಳ್ಕೊಳ್ಬೋದು. ಏನು ಇಲ್ಲಿವರೆಗೂ ನಾನು ಹೇಳಿರುವಂಥ ವಿಚಾರ ತಮಗೆ ಸರಿ ಅನಿಸಿದರೆ ಲೈಕ್ ಕೊಡಿ. ಈ ವಿಡಿಯೋವನ್ನು ಇನ್ನಷ್ಟು ಜನಗಳಿಗೆ ಶೇರ್ ಮಾಡೋದ್ರ ಮೂಲಕ ಸಾರ್ವಜನಿಕವಾಗಿ ನಾವು ಅರಿವನ್ನು ಮೂಡಿಸಬೇಕಾಗ್ತದೆ. ಮತ್ತು ನಮ್ಮ ಚಾನಲ್ನ ಮುಂದಿನ ದಿನಗಳಲ್ಲಿ ಬರುವಂಥ ಇನ್ನೂ ವಿಡಿಯೋಗಳನ್ನ ಹೆಚ್ಚು ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಒತ್ತೋದ್ರ ಮೂಲಕ ಬೆಂಬಲಿಸಬೇಕು ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.